ದೇಶದ ಜನರಿಗೆ ಮತ್ತೆ ಈಗ ಬೆಲೆ ಏರಿಕೆಯ ಶಾಕ್ ತಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ ದರವನ್ನ ಕೇಂದ್ರ ಸರ್ಕಾರ ಹೆಚ್ಚಿಸಿ ಆದೇಶವನ್ನ ಹೊರಡಿಸಿದೆ. ಪೆಟ್ರೋಲ್, ಡೀಸೆಲ್ ಮತ್ತು ಸಿಎನ್ಜಿ ಬೆಲೆ ಏರಿಕೆಯಾಗಿದೆ. ಅದರಿಂದಲೇ ಜನ ಪರಿತಪಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಜನಸಾಮಾನ್ಯರಿಗೆ ಮತ್ತೊಂದು ಶಾಕ್. ಗೃಹ ಬಳಕೆಯ ಸಿಲಿಂಡರ್ ದರ ಹೆಚ್ಚಳ ಆಗಿದೆ. 14.2 ಕೆಜಿ ಗೃಹ ಬಳಕೆ ಸಿಲಿಂಡರ್ ದರ 29 ರೂಪಾಯಿ ಏರಿಕೆ. 915 ರೂಪಾಯಿ ಇದ್ದಂತಹ ಸಿಲಿಂಡರ್ ದರ ಇದೀಗ 944 ರೂಪಾಯಿ ಆಗಿದೆ. 5 ಕೆಜಿ ಗೃಹ ಬಳಕೆ ಸಿಲಿಂಡರ್ ದರ ಕೂಡ ಏರಿಕೆಯಾಗಿದೆ. 10 ರೂಪಾಯಿ 50 ಪೈಸೆ 5 ಕೆಜಿ ಗೃಹ ಬಳಕೆ ಸಿಲಿಂಡರ್ ದರ ಹೆಚ್ಚಳ ಆಗಿರೋದು. ಕಳೆದ 3 ತಿಂಗಳಿನಲ್ಲಿ ಎರಡನೆಯ ಬಾರಿ ದರ ಹೆಚ್ಚಳ ಆಗಿದೆ. ಮಾರ್ಚ್ನಲ್ಲಿ 60 ರೂಪಾಯಿ ಹೆಚ್ಚಳ ಮಾಡಿದ್ದಂತಹ ಕೇಂದ್ರ ಸರ್ಕಾರ ಈಗ ಮತ್ತೊಮ್ಮೆ ಜನಸಾಮಾನ್ಯರಿಗೆ ಶಾಕ್ ಕೊಟ್ಟಿದೆ. 29 ರೂಪಾಯಿ ಜಾಸ್ತಿ ಮಾಡಿ ಆದೇಶವನ್ನ ಹೊರಡಿಸಿದೆ. ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಪ್ರತಿ ಸಿಲಿಂಡರ್ಗೆ 29 ರೂಪಾಯಿ ಹೆಚ್ಚಳ ಆಗಿದೆ. ಕಳೆದ 3 ತಿಂಗಳಿನಲ್ಲಿ ಎರಡನೆಯ ಬಾರಿಗೆ ದರ ಹೆಚ್ಚಳ ಆಯಿತು. ಈ ಹೊಸ ದರ ಪರಿಷ್ಕರಣೆಯೊಂದಿಗೆ 14.2 ಕೆಜಿ ತೂಕದ ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಈಗೆಷ್ಟಿದೆ ಅಂತಂದ್ರೆ ಅದು 944 ರೂಪಾಯಿ. ಇವತ್ತಿನಿಂದಲೇ ಈ ಹೊಸ ದರ ಜಾರಿಗೆ ಬರುತ್ತೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್ ಹಾಗೂ ಸಿಎನ್ಜಿ ದರ ಹೆಚ್ಚಳ ಆಗಿದೆ. ಜನಸಾಮಾನ್ಯರು ಪರಿತಪಿಸ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸಿಗ್ತಾ ಇಲ್ಲ. ಇಂಥದರ ನಡುವೆ ಈಗ ಗೃಹ ಬಳಕೆಯ ಸಿಲಿಂಡರ್ ದರದಲ್ಲೂ ಕೂಡ ಹೆಚ್ಚಳ ಆಗಿದೆ. ಇದೆಲ್ಲವೂ ಕೂಡ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಸಂಘರ್ಷ, ಅದರ ಪರಿಣಾಮ ಅಂತ ಹೇಳಲಾಗ್ತಾ ಇದೆ. ಜಾಗತಿಕ ತೈಲ ಮತ್ತು ಅನಿಲ ಪೂರೈಕೆಯ ಮೇಲೆ ಭಾರಿ ಒತ್ತಡ ಉಂಟಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆ ಗಗನಕ್ಕೇರಿದೆ. ಇದುವೇ ಪ್ರಮುಖ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸಿಲಿಂಡರ್ ದರ ಏರಿಕೆ ಗಮನಿಸ್ತಾ ಇದ್ದೀವಿ. ಮಾರ್ಚ್ ತಿಂಗಳಿನಲ್ಲಿ 60 ರೂಪಾಯಿ ಹೆಚ್ಚಳ ಆಗಿತ್ತು. ಈಗ ಜೂನ್ ತಿಂಗಳಿನಲ್ಲಿ 29 ರೂಪಾಯಿ ಹೆಚ್ಚಳ ಆಗಿದೆ. 89 ರೂಪಾಯಿ ಒಟ್ಟಾರೆ ಏರಿಕೆಯಾದಂತಹ ದರ ಗ್ರಾಹಕರ ಮೇಲೆ ಮತ್ತಷ್ಟು ಹೊರೆ. ದರ ಏರಿಕೆಯ ಹೊರೆ ಪ್ರತಿಯೊಂದರಲ್ಲೂ ಕೂಡ ಅಡಿಗೆ ಮನೆಯಿಂದ ಹಿಡಿದು ಮನುಷ್ಯನ ಜೇಬಿನವರೆಗೂ ಕೂಡ ಕತ್ತರಿ ಬೀಳ್ತಾ ಇದೆ. 915 ರೂಪಾಯಿ ಇದ್ದಂತಹ ಸಿಲಿಂಡರ್ ದರ ಇನ್ನು ಮುಂದೆ 944 ರೂಪಾಯಿ. ಇವತ್ತ್ಯಾರಾದರೂ ಸಿಲಿಂಡರ್ ತಗೋತೀನಿ ಅಂತಂದ್ರೆ ಅವ್ರು ಕೊಡಬೇಕಾಗಿದ್ದು 944 ರೂಪಾಯಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.